ಧನುರ್ ರಾಶಿ. ಧನುರ್ ರಾಶಿಗೆ ಅಧಿಪತಿ ಬಂದು ಗುರುಗ್ರಹ ಆಗಿರ್ತಾನೆ. ಈ ಧನುರ್ ರಾಶಿಯಲ್ಲಿ ಮೂಲ ನಕ್ಷತ್ರ ಇರುತ್ತೆ. ಮೂಲ ನಕ್ಷತ್ರ 4 ಪಾದಗಳು ಬಂದು ಇದೇ ರಾಶಿಯಲ್ಲಿರುತ್ತೆ. ಈ ಮೂಲ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಗ್ರಹ ಆಗಿರ್ತಾನೆ. ಇದು ಬಂದು ರಾಕ್ಷಸ ಗಣ ಆಗಿರುತ್ತೆ. ಇದರಲ್ಲಿ ಯಾವ್ಯಾವ ಅಕ್ಷರಗಳಿರುತ್ತಪ್ಪ ಅಂತಂದ್ರೆ ಎ, ಯ, ಬ ಮತ್ತೆ ಬಿ ಇಷ್ಟು ಅಕ್ಷರಗಳು ನಿಮ್ಗೆ ಈ ಮೂಲ ನಕ್ಷತ್ರದಲ್ಲಿ ಇರುತ್ತೆ. ಈ ನಕ್ಷತ್ರದವರು ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತಂದ್ರೆ ಅತಿ ಹೆಚ್ಚು ಬಂದು ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ, ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳು ಮಾಡಿದಾಗ, ಈ ನಕ್ಷತ್ರದಲ್ಲಿ ಅತಿ ಹೆಚ್ಚು ಏನಾದ್ರೂ ವಸ್ತು ತಂದಾಗ, ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕು, ಏನಾದ್ರೂ ಮಾಡ್ಬೇಕು, ಪ್ರತಿ ಒಂದು ಕೆಲಸ ಕಾರ್ಯಗಳು ನೀವು ಈ ನಕ್ಷತ್ರದಲ್ಲಿ ಮಾಡಿದಾಗ ಅತಿ ಶುಭ ಫಲವನ್ನ ನೋಡ್ತೀರಾ ಅಂತಾನೆ ಹೇಳ್ಬೋದು. ಅತಿ ಹೆಚ್ಚು ಲಾಭವನ್ನ ಪಡಿತೀರಾ. ಆ ಒಂದು ಉತ್ತಮವಾದ ವಸ್ತುಗಳು ಸಿಗುವಂಥದ್ದು ನೀವು ಅನ್ಕೊಂಡೇ ಇರಲ್ಲ, ಇದ್ರಲ್ಲಿ ಆ ತರ ನಿಮ್ಗೆ ವಸ್ತುಗಳು ಸಿಗುವಂಥದ್ದು ಆಗುತ್ತೆ. ಈ ನಕ್ಷತ್ರಗಳು ನೀವು ಏನ್ ನಾನು ಹೇಳಿರೋ ಅಂತ ನಕ್ಷತ್ರದಲ್ಲಿ ತಂದಾಗ ನಿಮ್ಗೆ ತುಂಬಾ ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಈ ನಕ್ಷತ್ರಾಧಿಪತಿ ಏನಾದ್ರೂ ನಿಮ್ಗೆ 6, 8, 12ನೇ ಮನೆಯಲ್ಲಿ ಕುತ್ಕೊಂಡು ಏನಾದ್ರೂ ನಿಮ್ಗೆ ದಶಾಭುಕ್ತಿಗಳು ನಡೀತಾ ಇತ್ತು ಅಂದ್ರೆ ಅತಿ ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಅದು ಕೇತು ನಕ್ಷತ್ರ. ನಿಮ್ಗೆ 12ನೇ ಮನೆಯಲ್ಲಿದ್ರೆ ಜ್ಞಾನ ವೃದ್ಧಿ ಆಗತ್ತೆ. ಆದ್ರೆ ಅದ್ರಿಂದ ಸ್ವಲ್ಪ ನಿಮ್ಗೆ ಕಾಯಿಲೆ ಬರೋವಂಥದ್ದು, ಸಡನ್ ಆಗಿ ಏನಾದ್ರೂ ಇದಾಗುವಂಥದ್ದು ಆಗುತ್ತೆ. 6, 8, 12ನೇ ಮನೆಯಲ್ಲಿ ನೀವ್ ಏನಪ್ಪಾ ಪರಿಹಾರ ಮಾಡ್ಬೇಕು ಅಂತಂದ್ರೆ, ಮೂಲ ನಕ್ಷತ್ರದವರು ಅತಿ ಹೆಚ್ಚಾಗಿ ನೀವು ಬಂದು ಹುರುಳಿ ಕಾಳನ್ನ ದಾನ ಮಾಡ್ತಾ ಬನ್ನಿ. ಗಣೇಶನ ಆರಾಧನೆ ಮಾಡ್ತಾ ಬನ್ನಿ. ಪ್ರತಿ ಮಂಗಳವಾರ, ಬುಧವಾರ ಬಂದು ನೀವು ಗಣೇಶನ್ಗೊಂದು ಗರಿಕೆ ಇಟ್ಟು ಮನೆಯಲ್ಲೇ ನಮಸ್ಕಾರ ಮಾಡೋವಂಥದ್ದು. ಸಾಧ್ಯವಾದ್ರೆ ದೇವಸ್ಥಾನಕ್ಕೆ ತಿಂಗ್ಳಿಗೊಂದ್ಸತಿ ಹೋಗಿ ನೀವು ಅಲ್ಲಿ ಒಂದು ಗರ್ಕೆನ ಕೊಟ್ಟು ಅರ್ಚನೆ ಮಾಡಿಸುವಂಥದ್ದು ಬಂದಾಗ, ಈ ನಕ್ಷತ್ರ 6, 8, 12ನೇ ಮನೆಗೆ ಹೋದಾಗ ಅಶುಭ ಫಲಗಳನ್ನ ಕಮ್ಮಿ ಮಾಡ್ಕೊಬಹುದು ಅಂತಾನೆ ಹೇಳ್ತೀನಿ. ಇದಿಷ್ಟು ಬಂದು ಮೂಲ ನಕ್ಷತ್ರದವರ ಮಾಹಿತಿಯಾಗಿರುತ್ತೆ. ಇನ್ನ ಮುಂದಿನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರಕ್ಕೆ ಅಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತಾನೆ. ಈ ನಕ್ಷತ್ರ ಬಂದು ನಿಮ್ಗೆ ಮನುಷ್ಯ ಗಣನೆ ಆಗಿರುತ್ತೆ. ಈ ನಕ್ಷತ್ರದಲ್ಲಿ ಯಾವ್ದಾವ್ದಪ್ಪ ಅಕ್ಷರಗಳು ಬರುತ್ತೆ ಅಂದ್ರೆ ಭೂ ಮತ್ತೆ ಧ ಮತ್ತೆ ಡ ಇಷ್ಟು ಅಕ್ಷರಗಳು ಬರುತ್ತೆ. ಈ ನಕ್ಷತ್ರದವರು ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅತಿ ಹೆಚ್ಚು ಬಂದು ನೀವು ಕೃತಿಕಾ, ಉತ್ತರಾಷಾಢ ನಕ್ಷತ್ರ, ಮತ್ತೆ ವಿಶಾಖ, ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ನೀವು ಕೆಲಸ ಕಾರ್ಯ ಮಾಡುವಂಥದ್ದು, ಏನೋ ತರೋ ಅಂಥದ್ದು, ಕೊಡೋ ಅಂಥದ್ದು ಮಾಡಿದಾಗ ನೀವು ತುಂಬಾ ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಈ ನಕ್ಷತ್ರ ಯಾವ್ದಾದ್ರು ನಿಮ್ಗೆ 6, 8, 12ನೇ ಮನೆಯಲ್ಲಿ ಕೂತ್ಕೊಂಡಾಗ ದಶಾಭುಕ್ತಿಗಳೇನಾದ್ರೂ ನಡೀತಾ ಇದೆ, ಆ ಶುಭ ಫಲವನ್ನ ನೋಡ್ತೀರಾ. ಅದ್ರಲ್ಲಿ 12ನೇ ಮನೆಯಲ್ಲಿ ಇತ್ತು ಅಂದ್ರೆ ವಿಪರೀತ ಖರ್ಚುಗಳಾಗುತ್ತೆ ನಿಮ್ಗೆ. ತುಂಬಾ ಹೆಂಗೆ ಅಂದ್ರೆ ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಖಾಲಿನೇ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಅದು ಒಳ್ಳೇದಕ್ಕಾದ್ರೂ ಆಗಿರ್ಬೋದು, ಕೆಟ್ಟದಕ್ಕಾದ್ರೂ ಆಗಿರ್ಬೋದು, ವ್ಯಯ ಅಂತಾನೆ ನೋಡ್ತೀರಾ ನೀವು. ಮತ್ತೆ ಹೆಂಗಸರಿಂದ ನಿಮ್ಗೆ ಏನಾದ್ರೂ ಜಗಳ, ಸುಮ್ನೆ ನಿಮ್ ಮೇಲೆ ಕಂಪ್ಲೇಂಟ್, ಈ ತರ ಏನಾದ್ರೂ ಮಾಡ್ತಾ ಇರ್ತಾರೆ ನಿಮ್ಗೆ. ಈ ತರ 6, 8, 12ನೇ ಮನೆಯಲ್ಲಿದ್ದಾಗ ತುಂಬಾ ಅಶುಭ ಫಲವನ್ನ ನೋಡ್ತೀರಾ. ಒಂದ್ ಹೆಣ್ಣನ್ನ ಅಂದ್ರೆ ಹೆಣ್ಣಿಗೂ ಶತ್ರು ಆಗ್ಬೋದು, ಒಂದ್ ಗಂಡಿಗೂ ಕೂಡ ಶತ್ರು ಆಗ್ಬೋದು. ಈ ತರ ಅಶುಭ ಫಲವನ್ನ ನೀವು ನೋಡ್ತೀರಾ. ಮತ್ ಬೇಗ ಶುಗರ್ ಬರೋಂಥದ್ದು ಕೂಡ ಆಗುತ್ತೆ ನಿಮ್ಗೆ. ಈ ತರ ವ್ಯಯಭಾವದಲ್ಲಿ ಏನಾದ್ರೂ ಇದ್ದು ದಶಭುಕ್ತಿ ನಡೀತಾ ಇದ್ರೆ ಈ ತರ ಅಶುಭ ಫಲವನ್ನ ನೀವು ನೋಡ್ತೀರಾ ಅಂತಾನೆ ಹೇಳ್ಬೋದು. ನೀವ್ ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂತ ಅಂದ್ರೆ, ನೀವು ಅತಿ ಹೆಚ್ಚು ಬಿಳಿ ಅವರೆಕಾಳನ್ನ ಮನೆಯಲ್ಲಿ ಒಂದು ಶುಕ್ರವಾರಗಳ ಕಾಲ ಇಟ್ಟು ಅದನ್ನ 1 ತಿಂಗಳ ಕಾಲ ದೇವರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಇದನ್ನ ತಗೊಂಡೋಗಿ ಒಂದು ಶುಕ್ರವಾರ 1 ತಿಂಗಳು ಕಳೆದ ನಂತರ ದೇವಸ್ಥಾನಕ್ಕೆ ದಾನ ಮಾಡಿ. ಮತ್ತೆ ಇನ್ನೊಂದೊಂದು ಶುಕ್ರವಾರ ನಿಮ್ಗೆ ಯಾವಾಗ ಆಗುತ್ತೋ 1 ತಿಂಗಳು ದೇವಸ್ಥಾನಕ್ಕೆ ಕೊಡಿ. 1 ತಿಂಗಳು ಯಾರಿಗಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡೋಂಥವ್ರಿಗೆ ದಾನ ಮಾಡಿ. ಬಿಳಿ ಕಲ್ಸಕ್ರೆನ ದೇವಸ್ಥಾನದಲ್ಲಿ ಕೊಟ್ಟು ಅರ್ಚನೆ ಮಾಡಿಸಿ ಬಂದಂತ ಭಕ್ತರಿಗೆ ದಾನ ಮಾಡ್ತಾ ಬನ್ನಿ.
ಬಿಳಿ ತಾವರೆ ಹೂವನ್ನ ಇಟ್ಟು ಮನೇಲೂ ಕೂಡ ಪೂಜೆ ಮಾಡ್ತಾ ಬನ್ನಿ. ಅವಾಗ ನಿಮ್ಗೆ ಈ ಶುಕ್ರ ಗ್ರಹದಿಂದ ಏನು ದಶ ಭುಕ್ತಿ 6, 8, 12ನೇ ಮನೆಯಲ್ಲಿ ದಶ ನಡೀತಾ ಇದ್ರೆ ಇದರಿಂದ ಆಗುವಂತ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಬಂದು ಪೂರ್ವಾಷಾಢ ನಕ್ಷತ್ರದ ಫಲಗಳನ್ನ ಹೇಳಿದ್ದೀನಿ. ಇನ್ನ ಮುಂದಿನ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಧನುರ್ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಬಂದು ಮನುಷ್ಯಗಣ ಆಗಿರುತ್ತೆ. ಮನುಷ್ಯಗಣ ಇದ್ರಲ್ಲಿ ಯಾವ್ದಾವ್ದಪ್ಪ ಅಕ್ಷರಗಳು ಬರುತ್ತೆ ಅಂತಂದ್ರೆ ನಿಮ್ಗೆ ಚೇ ಬೇ ಅಂತ ಅಕ್ಷರ ಬರುತ್ತೆ. ನೀವು ಈ ನಕ್ಷತ್ರದವರು ಯಾವ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರೆ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದಲ್ಲಿ ಅತಿ ಹೆಚ್ಚು ಬೇಕಾಗತ್ತೆ. ಇನ್ನ ಅನುರಾಧ, ಪುಷ್ಯ, ಉತ್ತರಾಭಾದ್ರ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ತುಂಬಾ ಉತ್ತಮ ಅಂತಾನೆ ಹೇಳ್ತೀವಿ. ಈ ನಕ್ಷತ್ರಗಳಲ್ಲಿ ಏನಾದ್ರೂ ತರೋವಂಥದ್ದು, ಕೊಡುವಂಥದ್ದು, ಮನೆಗೆ ಏನಾದ್ರೂ ಬೈ ಮಾಡೋವಂಥದ್ದು, ಹೊಸ ಕೆಲಸ, ಶುಭ ಕಾರ್ಯಗಳನ್ನ ಮಾಡೋದಾಗ ನಿಮ್ಗೆ ಉತ್ತಮ ಶುಭ ಫಲವನ್ನ ನೋಡ್ತೀರಾ. ಇನ್ನು ಈ ನಕ್ಷತ್ರಾಧಿಪತಿ ರವಿಗ್ರಹ ನಿಮ್ಗೆ 6, 8, 12ನೇ ಮನೆಯಲ್ಲಿ ಹೋದಾಗ ಇದಕ್ಕೇನಪ್ಪಾ ನೀವು ಪರಿಹಾರ ಮಾಡ್ಕೊಬೇಕಾಗುತ್ತೆ ಅಂದ್ರೆ ಆದಷ್ಟು ಗೋಧಿಯನ್ನ ದಾನ ಮಾಡ್ತಾ ಬನ್ನಿ. ಗೋಧಿಯಿಂದ ಮಾಡಿದಂತ ಪಾಯಸನ ದೇವರಿಗೆ ನೈವೇದ್ಯ ಇಟ್ಟು ಒಂದು ಹೆಕ್ಕದುವ್ವನ ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಆದಷ್ಟು ಗೋಧಿ ಹಿಟ್ಟನ್ನ ಯಾರಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡೋಂಥವ್ರಿಗೆ ದಾನ ಮಾಡ್ತಾ ಬಂದಾಗ ಇದರಿಂದ ಆಗೋಂತ ಅಶುಭ ಫಲವನ್ನ ಕಮ್ಮಿ ಮಾಡ್ಕೊಬಹುದು ಅಂತಾನೆ ಹೇಳ್ತೀನಿ. ಇದಿಷ್ಟು ಬಂದು ಧನುರ್ ರಾಶಿಯಲ್ಲಿ ಇದ್ದಂತ ನಕ್ಷತ್ರಗಳಿಗೆ ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡ್ಬೇಕು, ಏನ್ ಪರಿಹಾರ ಮಾಡ್ಬೇಕು ಅಂತ ಮಾಹಿತಿ ಕೊಟ್ಟಿದ್ದೀನಿ.